ತಂದೆವು. ಅಂತ ಇನ್ನೇನು ಯಾರಿಗೆ ಹೇಳೋರು ಅಂತಂದ ಅಲ್ಲಿ ಘಟನೆಯಲ್ಲಿ ಮಹೇಶ್ ಮಾಳಿ ನಾನು ನಮ್ಮ ಮನೆ ಮುಂದನೇ ಇದು ಅದು ಘಟನೆ ಇದಾದಾಗ ಇನ್ನು ವಿಚಾರ ಮಾಡಿದ್ವಿ. ಇನ್ನು ನಾವು ಯಾರಿಗೆ ಹೇಳಬೇಕು ಮತ್ತು ಇನ್ನು ನಮ್ಮ ಬ್ಯಾಂಕಿನ ನಿರ್ದೇಶಕರು ಅವರು ಮಾತು ಹೇಳೋದು ಮುಂಜಾನೆ ಅಂತಂದ ನಾನು ಇವರು ಮತ್ತು ನನ್ನ ಗೆಳೆಯರಾದ ಮಾಯಪ್ಪ ಅಡಗಲಿ ಹಾಗೂ ನನ್ನ ಕೆಲವೊಂದು ಸಿಬ್ಬಂದಿಗಳನ್ನ ಕರ್ಕೊಂಡು ಸಾವುಕಾರ ಮನೆಗೆ ನಾವು ಹೋದ್ವಿ. ಆ ಟೈಮ್ನಾಗ ಅವರು ಅಲ್ಲಿಗೆ ಬಂದರು. ಅವ್ರಿಗೆ ಬಂದರು ಇಂಥ ಎಲ್ಲರೂ ಕೂಡಿ ಸಾವುಕಾರ ಮನೆ ಒಳಗೆ ಹೋದೆವು. ಅವ್ರು ಸಾವುಕಾರ ಏನಂದರು, ನೀವು ಯೂನಿಯನ್ ಅಧ್ಯಕ್ಷರ, ನೀವು ನಿಮ್ಮ ಕಾರ್ಯಕರ್ತ, ನೀವು ಸದಸ್ಯರದರಿ, ಇದನ್ನು ಬಗೆಹರಿಸ್ಬೋದು ನಿಮ್ಮದು, ನನ್ನ ಮನೆ ಮುಂದಿಗೆ ಬರಬೇಡ, ನೀವು ಹೋಗ್ರಿ, ನಿಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರದಾರೆ ಅವ್ರ ಗಮನಕ್ಕೆ ತರೋರಿ ಅಂತಂದು ಅವ್ರ ಮನೆಯಿಂದ ಹೊರಗಡೆ ಕಳಿಸಿದ್ರು. ಹೊರಗಡೆ ಕಳಿಸಿದ ನಂತರ ಏನಾಯ್ತು, ನಮ್ಗೆ ಒಂದು ಸ್ವಲ್ಪ ನೀವು ಹಿಂಗೆ ಮಾಡತ್ತೀರಿ ಅಂತಂದು ನಮಗೂ ಒಂದಿಟ್ಟು ಅಂದ. ಐತೆ ಅಲ್ಲಿದ್ದ ಸಾರ್ವಜನಿಕರು ಭಾಳ ಕಾರ್ಯಕರ್ತರು ಸಾವುಕಾರ ಭೇಟಿಯಾಗಕ್ಕೆ ಬಂದಿದ್ರು. ಅವ್ರು ಅಂದಾಗ ಇಲ್ಲಪ್ಪ ನಿಮ್ಮ ಬ್ಯಾಂಕಿನ ಉದ್ದೇಶ ಇಲ್ಲಿ ಯಾಕೆ ಇದನ್ನು ಮಾಡ್ತೀರಿ, ಮತ್ತು ಒಂದಿಟ್ಟು ಅಲ್ಲೇ ಹೊರಗಡೆ ಹೋಗಿ ಇದನ್ನು ಮಾಡ್ಕೊರ್ಲಿ ಆತಂದು ಅಲ್ಲಿ ಅಂದಾಗ ನಿಂಗಪ್ಪ ಕರೆನವ್ರು ಏನು ಅನ್ಬೇಕು ಅವಾಗ ಅಲ್ಲಿದ್ದ ಮಂದಿಗೇನ ಅವಾಚ್ಯ ಶಬ್ದಗಳನ್ನು ಮಾತಾಡಿದ. ಅವ್ರು ಅಲ್ಲೇ ಸ್ವಲ್ಪ ನೂಕಾಟ ಆದಾಗ ಕೆಲವೊಂದು ಅಲ್ಲೇ ಒಂದು ಟೇಬಲ್ ಇದ್ದಲ್ಲಿ ಅವಂಗ ಬಿಡಿತು. ಆ ವಿಚಾರದಾಗ ನಾವು ಮಾಡ್ಯಾರ ಅಂತಂದು ಇವು ಒಟ್ಟ ಸಾವುಕಾರ ಮತ್ತು ಇವ್ರು ಆದ್ರೆ ಅಲ್ಲಿ ಇದಕ್ಕೆ ಯಾವುದೇ ಸಂಬಂಧ ಥರ ನಮ್ಮ ಶಾಸಕರಾದ ಲಕ್ಷ್ಮಣ ಸವದಿ ಅವರ ಇಲ್ಲ, ಚಿದಾನಂದ ಸವದಿ ಅವರಿಲ್ಲ, ಶಶಿಕಾಂತ್ ಸವದಿ ಅವರು ಯಾವುದೇ ರೀತಿಯಿಂದ ಅದಕ್ಕೆ ಹಸ್ತಕ್ಷೇಪ ಇಲ್ಲ. ಇದನ್ನು ಮುಂದಿನ ಬೇಕಾದ್ರೆ ಇವರು ನಮ್ಮ ಅಲ್ಲೇ ಇದ್ರು, ಇವರು ಬೇಕಾದ್ರೆ ಕೇಳ್ರಿ. ಮೊಟ್ಟ ಮೊದಲಿಗೆ ಎಲ್ಲ ವಿವರಣೆ ಕೊಟ್ಟಿದ್ರು ನಮ್ಮ ಚೇತನ್ ತಳವ್ರು ಏನಾಯ್ತು ಏನಿಲ್ಲ ಅಂತ. ಹಿಂಗೆ ಮಾಯಪ್ಪಣ್ಣ ಮತ್ತು ರಾತ್ರಿ ಹಿಂಗೆ ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ದೌರ್ಜನ್ಯ ಮಾಡಕ್ಕೆ ಬಂದಾರ, ಯಾರ್ಯಾರು ಬಂದಾರೋ ಚೇತನ್ ಅಂತ ಕೇಳಿನ. ಇವ ಬಸವರಾಜ್ ಕಮತಿಗಿ, ಅವ ಯೂನಿಯನ್ ಸೆಕ್ರೆಟರಿ. ಅವ ಬಸವರಾಜ್ ಕಮತಿಗಿ ಮತ್ತು ಅಭಯ್ ಪಾಟೀಲ, ಅಭಯ್ ಲಕಡಿ, ಈ 3 ಜನ ಬಂದಾರಪ್ಪ ಅಂತ ನನಗೆ ಹೇಳಿದ. ನೀವೇನು ದುಡ್ಕಕ್ಕೆ ಹೋಗ್ಬೇಡ್ರಿ, ಏನು ಮಾಡಬೇಡ್ರಿ, ಕಾನೂನು ಐತಿ, ಆ ಕಾನೂನು ಪ್ರಕಾರ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬೇಕಾದ್ರೆ ಇದಕ್ಕೆ ನಮ್ಗೆ ಸಂಬಂಧಪಟ್ಟವ್ರು ನಿರ್ದೇಶಕರದಾರು, ಆ ನಿರ್ದೇಶಕರಿಗೆ ನಾವು ಹೇಳಿಕಿರಿಂದ ನಮ್ಮ ಸಮಸ್ಯೆ ಬಗೆಹರಿಸ್ಕೊಂಡು ಅಲ್ಲೇ ನಮ್ದು ಏನೈತಿ ಹೇಳಿಕಿರಿಂದ ಅದನ್ನು ಸಾಲ್ವ್ ಮಾಡ್ಕೊಂಡು ಬರ್ತೀವಿ. ಏನೋ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಮುಂಜಾನೆ ನೋಡೋಣ ಅಂತ ಹೇಳಿದ್ವಿ ನಾವು. ಆಯ್ತಳತ್ತ ಅಂದ್ರು. ನಾವೇನು ಕಂಪ್ಲೇಂಟ್ ಕಾನೂನು ಏನು ಇಲ್ಲಪ್ಪ ಅಂತ ಹೇಳಿ ಬಿಟ್ಟಿವಿ ನಾವು. ಇಲ್ಲಿ ಬಗ್ಗೆ ಇರ್ತೀವಿ ಸಾವುಕಾರ ಮನೆಗೆ ಅದ್ರ ಬಗ್ಗೆ ಇರ್ತೀವಿ ಅಂತ ಬಿಟ್ಟಿವಿ ನಾವು. ಯಾಕಂತಂದ್ರೆ ನಮ್ಮ ನಿರ್ದೇಶಕರು ಅವ್ರು ನಮ್ಮ ಬ್ಯಾಂಕಿಂದ ಅಲ್ಲಿ ಹೋದಿವಿ. ಹೋದ ನಂತರ ಎಲ್ಲಾರು ಕೂಡಿ ಒಳಗೆ ಹೋದಿವಿ. ಅವ್ರ ಕರೆಯತ್ತಾರ ಬರ್ರಿ ಅಂತ ಅಂದ್ರೆ ಸಾವುಕಾರ ಕರೆಯತ್ತಾರ ಅಂತಾರೆ. ಅವರು ಒಳಗೆ ಹೋದ್ರು, ನಾವು ಒಳಗೆ ಹೋದಿವಿ. ಸಾವುಕಾರ ಏನಂದ್ರು, ಏನಪ್ಪ ಎದಕ್ಕೆ ಬಂದಿರಿ ಅಂತ ಕೇಳ್ರಿ, DC ಬ್ಯಾಂಕ್ನವ್ರಿಗೆ ಅಂತ ತೆಗೆದ್ರಿ, ಅದಕ್ಕೆ ಬಂದಿರಿ ಅಂತ ಅಂದ್ರೆ ನಮ್ಗೆ. ಅದಕ್ಕೆ ನಾನೇನಂದೆ, ಇವ್ರು ಏನಂದ್ರು, ಇಲ್ರಿ ಈಗ ಸಾವುಕಾರ ಹಿಂಗಿನಿಂಗ್ರಿ ನೀನು ಹಿಂಗೆ ಗಲಾಟೆ ಆಗೈತಿ ಅಟ್ಟ ಅಂದ ಬಿಟ್ಟಿಗೆ ಸಾವುಕಾರ ಏನಂದ್ರು, ಅಂಥದ್ದೆಲ್ಲ ನಮ್ಮ ಕಡೆ ಅಂತ ಬೇಡಪ್ಪ, ನಿಮ್ಮ ಬ್ಯಾಂಕಿನ ಅಧ್ಯಕ್ಷರದಾರು ಎಲ್ಲ ಅದಾರು, ನೀವು ಹೊರಗೆ ಹೋಗಿ ಆ ಕಡೆ ಬಗೆಹರಿಸುವರಿ, ಈಗ ನಮ್ಮ ಸಾರ್ವಜನಿಕರ ಕೆಲಸದವು ನಾವು ಮಾಡ್ಬೇಕು, ನೀವು ಹೋಗ್ರಿ ನಮ್ಮ ಹೊರಗೆ ಕಳಿಸಿರಿ ಎಲ್ಲಾರು. ಈಗ ನಾವು ಎಲ್ಲರೂ ಹೊರಗೆ ಬಂದಿವಿ. ಅವರು ಬಂದ್ರು, ಇವ ಜೋರ್ಲೆ ಹೊರಗೆ ಬಂದು ಬಾಯ್ ಮಾಡತ್ತ. ನಿಂಗಪ್ಪ ಕರೆಯಣ್ಣವ್ರು ಯೂನಿಯನ್ ಅಧ್ಯಕ್ಷ ಹೊರಗೆ ಬಂದು ಜೋರ್ಲೆ ಬಾಯ್ ಮಾಡಕತ್ತ. ಬಾಯ್ ಮಾಡತಾನ ಏನಂದ್ರು, ಅಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಏನಂದ್ರು, ಜನ 100 ಜನ ಸೇರಿದ್ರು. ಅವ್ರು ಏನಂತಂದ್ರು, ಇಲ್ಲ ನೀವು ಬಾಯೇ ಯಾದಕ್ಕೆ ಮಾಡತ್ತಿಪ್ಪ, ಇಲ್ಲಿ ನಿಂದು ಏನಾದ್ರು ಹೊರಗೆ ಮಾಡ್ಕೊಂಡು ಹೋಗಿ ಬಾಯೇ ಇಲ್ಲಿ ನಡಿಪ ಅಂತ ಹೇಳ್ಕಿರಂದ ಎಲ್ಲರೂ ನೀವು ಹೋಗು ಅಂತ ಕಳ್ಸಾತ್ರ. ಇವ ಏನು ಮಾಡಿದೆ, ನೀವು ಹೋಗಾಗಿಲ್ಲ, ನೀವ್ಯಾರೋ ನಾನು ಕೇಳೋರ ಹಂಗ ಹಿಂಗ ಅಂತ ಹೇಳಿ ಅವ್ರಿಗಿಂತ ದಬಾಸಲ ಚಾಲು ಮಾಡಿ. ದಬಾಸಿಂದ ಅವ್ರ ಜನ ಅವ್ರಿಗೆ ಏನು ವಿಷಯ ಏನು ಗೊತ್ತಿಲ್ಲ, ಇದಿಲ್ಲ. ಅವ್ರ ಜನ ಅವನ್ನ ನುಗ್ಸಾಕ ಪ್ರಯತ್ನ ಮಾಡಿದ್ರು. ನುಗ್ಸುವಾಗ ಏನು ಅಕಸ್ಮಾತ್ ಏನು ಮಾಡ್ದ, ಹೋಗಿ ಜಾರ್ ಬಿದ್ದವ. ಬಿದ್ದ ತಕ್ಷಣ ಅಲ್ಲಿ ಸಾವುಕಾರ ಮನೆ ಮುಂದೆ ಒಂದು ಡೆಸ್ಕ್ ಇರ್ತದ, ಏನೋ ಚಪ್ಪಲ ಇಡೋದು ದೊಡ್ಡ ಡೆಸ್ಕ್ ಇತ್ತು. ಆದ್ರ ಡೆಸ್ಕ್ ಹೋಗಿ ಅವ್ನ ತಲೆ ಬಡಿತದ. ಅದಕ್ಕೆ ಏನು ಮಾಡಿದ್ರು, ಇದೆಲ್ಲ ಕೂಡಿ ಇವ್ರು ಬಂದು ನಾವು ನಮ್ಮ ಕಾನೂನು ಪ್ರಕಾರ ನಾವು ಸ್ಟೇಷನ್ಗೆ ಬರ್ಬೇಕಾಗ್ತದೆ. ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟ್ ಕೊಟ್ಟಿವಿ, ನಿನ್ನ ರಾತ್ರಿ ಹಿಂಗಾಗಿತ್ತು, ಅದೇ ಕಾರಣದಿಂದ ನಾವು ಸಾವುಕಾರ ಮನೆಗೆ ಹೋಗಿದ್ದೀವಿ. ಶಂಕರ್ ನಂದೇಶ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಕ್ಕೆ ನೀವ ಕಾರಣ ಇದ್ರಿ ಮಕ್ಕಳ್ರ, ಹಂಗ ಹಿಂಗ ತಿರುಗಿರಂದ ಅವಾಶ್ಯ ಸಿಕ್ಕಾಪಟ್ಟೆ ನಿಂದಿಸಿ ಇವ್ರನ್ನ ತೆರಿಗೆ ಮಾಡ್ಯಾರ್ರಿ. ಮತ್ತು ನಾವು ಆ ವಿಷಯಕ್ಕೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಾವ್ಯಾರ ಆ ವಿಷಯದಾಗ ಹಸ್ತಕ್ಷೇಪ ಇಲ್ಲ. ನಮ್ದು ರೊಕ್ಕ ಹಾಕಿಲ್ಲ ಅಂತ ಇವ್ರು ಕರೆ, ಅದಕ್ಕೆ ರೊಕ್ಕ ಹಾಕೋದಿಲ್ಲ ಅಂದಾರ. ಪ್ರತಿಯೊಬ್ಬ ಸದಸ್ಯಗೆ 10,000 ರೂಪಾಯಿ ಹಾಕಂತಂದ್ರ ಇವ್ರು ಕಾರ್ ತಗೊಳ್ಳೋರು, ಒಬ್ರು ಯೂನಿಯನ್ ಅಧ್ಯಕ್ಷರಿಗೆ ಕಾರ್ ತಗೊಂಡಿರಂದ ಈ ಕಾರ್ನ್ಯಾಗ ಕೂತಿರ 10,000 ರೂಪಾಯಿ ಹಾಕಂದ್ರೆ ಇವ್ರು ನಾವೇನು ಹಾಕೋದು ನಮ್ಮ ಕಡೆ ಆಗೋದಿಲ್ಲ ಅಂತಾರಣ. ಆ ವೈಷಮ್ಯ ಎಲ್ಲಾರ ಮೇಲೆ ಇಟ್ಕೊಂತಿರದ. ಯಾವ್ಯಾವ ನೀವು 10,000 ರೂಪಾಯಿ ನಿಮ್ಗೆ ನೋಡ್ತೀವಿ ಮಕ್ಕಳ್ರ ಅಂತ ಹೇಳಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ ಅಂತ ಹೇಳ್ಕಿರೋದು. ಪ್ರತಿಯೊಂದು ವಿಷಯದಾಗೂ ಕೂಡ ನೌಕರಸ್ಥಿಗೆ ನಮ್ಗೆ ಹಿಂಗೆ ಮಾನಸಿಕ ಕಿರುಕುಳ ಚಿತ್ರಹಿಂಸೆ ಕೊಡತ್ತಾರಂದ್ರ ಅದನ್ನ ಹೇಳ್ಬಾರ್ದು ಅವಾಗ. ಅಂತ ಪರಿಸ್ಥಿತಿ ಒಳಗೆ ನಾವು ಎಂಪ್ಲಾಯ್ ಜೊತೆ ಕೆಲವೊಂದ ಎಂಪ್ಲಾಯ್ ಯಾರ ಮುಂದೂ ಹೇಳಕ್ಕೆ ಹಿಂಜರಿತಾರ. ನಮ್ಗೆ ಸಾವುಕಾರ ಹೆಂಗೆ ಕೈ ಬಿಟ್ಬಿಟ್ಟು ನಡಿಪ ನಾವು ಹೋಗೋಣ ಹೊರಗೆ ಬಂದು ಇನ್ನು ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಸ್ಟೇಷನ್ಗೆ ಬಂದು ನಾವು ಒಂದು ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ನುಗ್ಸಾಡಿ ಬಿದ್ದು ಪೆಟ್ಟಿಗೆ ಇದನ್ನ ಏನು ಹೇಳ್ತಾರೆ ಇವರ, ನಮ್ಮ ನಿರ್ದೇಶಕರಾದ ಲಕ್ಷ್ಮಣ ಸವದಿ ಅವರ, ಚಿದಾನಂದ ಸವದಿ ಅವರ, ಶಶಿಕಾಂತ್ ಸವದಿ ಅವರ, ಈ 3 ಜನ ಕೂಡಿಕಿರಿಂದ ಇವ್ರ ಮೇಲೆ ಹಲ್ಲೆ ಮಾಡ್ರ ಅಂತ ಹೇಳಿಕಿರಿಂದ ಕಾರ್ ನೀರಾವರ ನಮ್ದಿದ ಅವ್ರು ಹಲ್ಲೆ ಮಾಡ್ರ ಅಂತ ಹೇಳಿಕಿರಿಂದ ಅವ್ರ ಮೇಲೆ ಗಂಭೀರವಾದಂತ ಆರೋಪ ಮಾಡಿ ಇವತ್ತ ಅವ್ರನ್ನ ಎಲ್ಲ ಈ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಎಲ್ಲ ಹರಿದಾಡಕತ್ತೈತಿ. ಅದು ಯಾವುದೂ ಸತ್ಯಕ್ಕೆ ದೂರವಾದಂಥದ
ಸ್ವತಃ ನಾ ಶಿವಯೋಗಿಗಳ ಹಾನಿ ಮಾಡಿ ಹೇಳ್ತಾನ್ರಿ ಇಲ್ಲಿ ಸತ್ಯವಾಗಿ ಶಿವಯೋಗಿಗಳ ಹಾನಿ ಮಾಡಿ ಹೇಳ್ತಾನು. ಸಾವುಕಾರ ಲಕ್ಷ್ಮಣ ಸವದಿ ಅವರ, ಚಿದಾನಂದ ಸವದಿ ಅವರ, ಶಶಿಕಾಂತ್ ಸವದಿ ಅವರ ಯಾರು ಕೂಡ ಬಡಿ ಮಾಡಿರೋದ್ರ ಅಂತ ಹೇಳಿ ನಾ ಸ್ಪಷ್ಟ ಶಿವಯೋಗಿ ಅವ್ರ ಹಾನಿ ಮಾಡಿ ಹೇಳ್ತಾನೆ.